ಪ್ರತಿದಿನ ಏನಾದರೂ ಮಾಡ್ಕೊಳ್ಳಿ ನೀವು. ವಾಟ್ ಯು ಡೂ ಎವ್ರಿ ಡೇ ಅದು ನಿಜವಾಗ್ಲೂ ಮುಖ್ಯ ಆಗಲ್ಲ. ನೀವು ಯಾವ ರೀತಿ ಫೀಲ್ ಮಾಡ್ತೀರಾ ಅದು ಮಾಡುವಾಗ, ಹೌ ಯು ಫೀಲ್ ಅಬೌಟ್ ವಾಟ್ ಯು ಡೂ ಎವ್ರಿ ಡೇ, ದಟ್ ಫೀಲಿಂಗ್ ಈಸ್ ದಿ ಸ್ಟಫ್. ಏನು ಮಾಡ್ತೀರಾ, ಏನು ಅನುಭವಿಸ್ತೀರಾ, ಅದು ನಿಮ್ಮ ಅನುಭವಗಳನ್ನು ಬದಲಾಯಿಸುತ್ತೆ, ನಿಮ್ಮನ್ನು ಬೆಳೆಸುತ್ತೆ. ಅದಕ್ಕೆ ಕರ್ಮಯೋಗ ಇಟ್ ಇಸ್ ನಾಟ್ ಜಸ್ಟ್ ವಾಟ್ ಯು ಡೂ, ಇಟ್ ಈಸ್ ನಾಟ್ ಜಸ್ಟ್ ಈವನ್ ವೈ ಯು ಡೂ ಇಟ್. ಯಾಕೆ ಕಾರಣ ಹೇಳ್ತೀರಾ, ನಾ ಈಗ ಯಾಕೆ ಮಾಡಿದೆ ಅಂದರೆ ಇಲ್ಲ. ಏನು ಮಾಡಿದೆ ಇಲ್ಲ. ನೀನು ಏನು ಫೀಲ್ ಆಯಿತು ಅದೇ ಲೆಕ್ಕಕ್ಕೆ ಬರೋದು. ಇಟ್ ಈಸ್ ಹೌ ಯು ಫೀಲ್ ಅಬೌಟ್ ಇಟ್. ಹೌ ಡು ಯು ಫೀಲ್ ಅಬೌಟ್ ವಾಟ್ ಯು ಡೂ. ಅದು ಆ ಫೀಲಿಂಗ್ ಇದೆಯಲ್ಲ, ವೆನ್ ಯು ಫೀಲ್ ದ್ಯಾಟ್, ಏನು ಮಾಡಿದ್ರು ಅದನ್ನು, ಅದು ಫೀಲಿಂಗು ಹೀಲಿಂಗ್ ಪವರ್ ಇರುತ್ತೆ. ನೀವು ಹೀಲ್ ಮಾಡದೇ ಇದ್ದರೆ, ನೀವು ಫೀಲ್ ಮಾಡದೇ ಇದ್ದರೆ ಹೀಲ್ ಮಾಡೋಕ್ಕಾಗಲ್ಲ. ಎಂಥ ತೀವ್ರವಾದ ಸಿಚುಯೇಷನ್ ಇರಲಿ, ಆಪತ್ತುಗಳಿರಲಿ, ಸಂದಿಗ್ಧ ಪರಿಸ್ಥಿತಿ ಇರಲಿ, ಎಲ್ಲನೂ ಕೂಡ ಎಂಥ ಕ್ರಿಟಿಕಲ್ ಆಗಿರಲಿ ಸ್ಟೇಟು, ಅದು ಆ ಅನುಭವ ಹೀಲ್ ಮಾಡುತ್ತೆ, ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅನುಭವಗಳನ್ನು. ಅದರಿಂದ ತಿಳ್ಕೊಳ್ಳಿ, ಅನುಭವ ಪರಿವರ್ತನೆ ಮಾಡೋದ್ರಿಂದ ನಿಮ್ಮ ಕರ್ಮ ನಿಮ್ಮನ್ನು ಪರಿವರ್ತನೆ ಮಾಡಲ್ಲ. ಯಾಕೆ ಮಾಡಿದ್ದೆ ಕಾರಣ ಪರಿವರ್ತನೆ ಮಾಡಲ್ಲ. ಎಷ್ಟು ಕೆಲಸ ಮಾಡಿದೆಯಾ ನಿಮ್ಮನ್ನು ಪರಿವರ್ತನೆ ಮಾಡಲ್ಲ, ನಿಮ್ಮನ್ನು ಬೆಳೆಸಿಲ್ಲ. ಅದರ ಹಿಂದೆ ಇರೋ ಫೀಲ್. ಅದಕ್ಕೆ ಜೀವನ ಇಸ್ ಎ ಫೀಲಿಂಗ್.